ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ತಾಲೂಕಿನ ಬೆಳ್ವಿ ಗ್ರಾಮದಲ್ಲಿ ಜನಪದ ಕಲಾವಿದರಿಂದ ಅದ್ದೂರಿ ಹಾಗೂ ಅರ್ಥಪೂರ್ಣ ಮೊಹರಂ ಆಚರಣೆ. ಈ ಪ್ರಯುಕ್ತವಾಗಿ ಸತ್ಕಾರ ಕೂಡ ನಡೆಯಿತು. ಮೊಹರಂ ಆಚರಣೆ ನಿಮಿತ್ತ ಬೆಳ್ವಿಯ ರಿವಾಯತ್, ಹೆಜ್ಜೆ ಕುಣಿತ, ಸವಾಲ್ ಜವಾಬ್ ಹೀಗೆ ನಡೆಯಿತು. ಶ್ರೀ ರಾಜು ನಾಯ್ಕ ಪೈಲ್ವಾನ್ ತಂಡ ಹಾಗೂ ಇಸ್ಮಾಯಿಲ್ ನದಾಫ್, ಶ್ರೀ ದಸ್ತಗೀರ್ ನದಾಫ್ ತಂಡವರಿಂದ ಕುಣಿತ ಆಕರ್ಷಣೀಯವಾಗಿತ್ತು. ಈ ಸಂದರ್ಭದಲ್ಲಿ ಗಜ್ಬರ್ ಸಾಬ್ ನದಾಫ್ ತಂಡವರಿಂದ ಹಗ್ಗದ ಗೋಪುರ ರಚನೆಯ ಪ್ರದರ್ಶನ ಆಕರ್ಷಕವಾಗಿತ್ತು. ಹುಕ್ಕೇರಿ ಕರ್ನಾಟಕ ಸಾಹಿತ್ಯ ಪರಿಷತ್ತದ ಅಧ್ಯಕ್ಷರಾದ ಪ್ರಕಾಶ್ ಅವಲಕ್ಕಿ, ಜನಪದ ಕಲಾವಿದಕೆಯ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದ ಶ್ರೀಮತಿ ಗೀತಾ ಸುಭಾಷ್ ಬಸ್ತವಾಡ್ ಹಾಗೂ ಶ್ರೀ ಸುಭಾಷ್ ಬಸ್ತವಾಡ್, ಹಿರಿಯರಾದ ಶ್ರೀ ಎಸ್ ನಂಜುಂಡಪ್ಪ ಅವರು ಪ್ರದರ್ಶನ ನೀಡಿದ ಕಲಾವಿದರಿಗೆ ಸ್ಮರಣಿಕೆ ಗ್ರಂಥ ಶಾಲು ಹೊದಿಸಿ ಸತ್ಕರಿಸಿದರು. ಈ ಕಲೆ ನಶಿಸಿ ಹೋಗದಂತೆ ಇಂದಿನ ಯುವ ಜನಾಂಗ ಮುಂದುವರಿಸಿಕೊಂಡು ಹೋಗುವಂತೆ ಹಾಗೂ ಕಸಾಪ ಕಲಾವಿದರಿಗೆ, ಸಾಹಿತ್ಯಗಳಿಗೆ ಪ್ರೋತ್ಸಾಹಿಸುತ್ತದೆ ಎಂದು ಅವಲಕ್ಕಿ ಸರ್ ಇವರು ಹೇಳಿದರು. ಗೀತಾ ಮೇಡಮ್ ಅವರು ಎಲ್ಲ ರೀತಿಯಿಂದ ಸಹಕಾರ ನೀಡುವ ಬಗ್ಗೆ ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಎಂದು ಅವರು ಹೇಳಿದರು. ಈ ಮೊಹರಂ ಹಬ್ಬದ ಅತಿ ವಿಜೃಂಭಣೆಯಿಂದ ಬೆಳ್ವಿ ಗ್ರಾಮದಲ್ಲಿ ಜರುಗಿತು. ತೇಜ್ ಪ್ರಭು ನ್ಯೂಸ್, ಬೆಳವಿ. ಮೇಲಿನ ಓನೆಯ ಕಲಾವಿದರು ಗೋಪು ರಚನೆ ಮಾಡುತ್ತಿದ್ದಾರೆ. ಬಹಳ ಅದ್ಭುತವಾದಂಥ ಕಲೆ. ಕರ್ನಾಟಕದಲ್ಲಿ ನಾವೆಲ್ಲೂ ಇಲ್ಲಿವರೆಗೆ ನೋಡಿರಲಿಲ್ಲ ಅಂತ ಅದ್ಭುತವಾದಂಥ ಕಲೆ. ಬೆಳವಿ ಗ್ರಾಮ, ಹುಕ್ಕೇರಿ ತಾಲೂಕಿನ, ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬೆಳವಿ ಗ್ರಾಮದಲ್ಲಿ ನಡೆಯುತ್ತಿದೆ. ನೋಡಿ ಆನಂದಿಸಿ, ಈ ಕಲೆಯನ್ನು ಪ್ರೋತ್ಸಾಹಿಸಿ ಗೋಪು ರಚನೆ ಮಾಡುತ್ತಿದ್ದಾರೆ. ಎಲ್ಲರೂ ಧಾರದಿಂದ ನೋಡ್ರಿ, ಎರಡು ಕಡೆ JCBಯನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಸುಮಾರು 20ರಿಂದ 25 ಕಲಾವಿದರು ಇದರಲ್ಲಿ ಒಂದೇ ಥರದ ಸಮವಸ್ತ್ರದಲ್ಲಿ ವಸ್ತ್ರಧಾರಿಗಳಾಗಿ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡ್ತಿದ್ದಾರೆ. ಈಗ ಜಡೆ ಥರ ಇದನ್ನೆಲ್ಲ ಹೆಣಿತಾ ಹೋಗ್ತಿದ್ದಾರೆ ನೋಡ್ರಿ. ಈ ಕಲೆ ಬಹಳ ಅದ್ಭುತವಾದಂಥ ಜನಪದ ಕಲೆಯನ್ನು ನಾವೀಗ ನೋಡ್ತಾ ಇದ್ದೀವಿ. 2 ತಂಡಗಳದಾವೆ ಇದ್ರೊಳಗೆ. ಒಂದು ಗ್ರೀನ್ ಕಲರ್ ಶರ್ಟ್ನಲ್ಲಿರುವಂಥ ಒಂದು ತಂಡ, ಗುಲಾಬಿ ಶರ್ಟ್ನಲ್ಲಿರುವಂಥ ಒಂದು ತಂಡ. 2 ತಂಡದಿಂದ ಒಂದು ಗೋಪು ರಚನೆಯನ್ನು ಈ ಕಲಾವಿದರ ಹಾಡಿನ ಮೂಲಕ ಹೆಜ್ಜೆ ಹಾಕ್ತಾ ಈ ಕಲೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇನ್ನೊಂದು ಐತಿ ಆದ್ಮೇಲೆ ಹೆನಾಲ್ ಅಂತಾರನ್ರಿ. ಇದಾದ್ಕೂಲೆ ಹೆನಾಲ್ ಈಗ ಸಪ್ಪತ್ತಿಗೆ ಸಪ್ಪತ್ತಿಗೆ ಇನ್ನು ಹೆನಾಲ್ ನೋಡಲು ಜನಸಮೂಹ ಸಾಗರದಂತೆ ಬಂದು ಸೇರ್ತಾ ಇದ್ದಾರೆ ಈ ಕಲೆಯನ್ನ ನೋಡ್ಲಿಕ್ಕೆ, ಪ್ರೋತ್ಸಾಹಿಸಲಿಕ್ಕೆ. ಈಗ ತಾನೇ ಇಲ್ಲೇ ಜನಪದ ಕಲಾವಿದರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ನಡೀತು. ಈ ಸಮಾರಂಭದಲ್ಲಿ ಈ ಬೆಳವಿ ಗ್ರಾಮದ ಅದ್ಭುತ ಕಲಾವಿದರ ಜಾನಪದ ಲೋಕವೇ ಈ ಮೊಹರಂ ಹಬ್ಬದ ನಿಮಿತ್ತ ಇಲ್ಲಿ ಭೇದ ಭಾವ ಎನ್ನದೆ ಎಲ್ಲ ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಸಂಕೇತವಾದ ಮೊಹರಂ ಹಬ್ಬದಲ್ಲಿ ಇಲ್ಲಿ ನೋಡಿ ಸಿಗುವುದು ಜಾನಪದೆಯ ಕಲೆಯ ರಿವಾಯತ್ ಅಂತಕ್ಕಂಥ ಒಂದು ನೃತ್ಯ ಭಾಗ. 2 ತಂಡಗಳಿದ್ದಾವೆ ಬೆಳವಿ ಗ್ರಾಮದಲ್ಲಿ. ಒಂದು ಮೇಲ್ಗಡೆ ತಂಡ, ಇನ್ನೊಂದು ಕೆಳಗಡೆ ಓಣಿಯ ತಂಡ. ಈಗ
ಈ ಕಲಾವಿದರು ಒಂದು JCBಯ ಮುಖಾಂತರ ಹಗ್ಗದ ನೃತ್ಯವನ್ನು ಮಾಡಿ ಹೆನಾಲನ್ನು ನೆನೆಯೋದು ಮತ್ತು ಸಪ್ಪತ್ತಿಗೆಯನ್ನು ನೆನೆಯುವ ಕಲೆಯಲ್ಲಿ ಅವರು ನಿರತರಾಗಿದ್ದಾರೆ. ಇಂಥ ಜಾನಪದ ಕಲಾವಿದರನ್ನು ನಮ್ಮ ಶ್ರೀಮತಿ ಶಿಕ್ಷಕಿ ಗೀತಾ ಬಸ್ತವಾಡ ಮೇಡಮ್ ಅವರು ಹಾಗೂ ಎಸ್ ನಂಜುಂಡಪ್ಪ ಅವರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಪ್ರಕಾಶ ಬಲಕ್ಕಿಯವರು ಕೂಡ ಇವರನ್ನು ಪ್ರೋತ್ಸಾಹಿಸಲು ಹಾಗೂ ನಮ್ಮ ಎಲ್ಲ ಕಾರ್ಯಗಳಿಗೆ ಸಹಾಯ ಹಸ್ತವನ್ನು ನೀಡುತ್ತಿರುವ ಶ್ರೀಯುತ ಸುಭಾಷ್ ಬಸ್ತವಾಡ್ ಸರ್ ಅವರು ಇಲ್ಲಿ ಆಗಮಿಸಿ ಎಲ್ಲರನ್ನು ಪ್ರೋತ್ಸಾಹಿಸುವ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಈ ಕಾರ್ಯಕ್ಕೆ ಎಲ್ಲ ಸರ್ವ ಜನಾಂಗದ ಜನ, ಬೆಳವಿಯ ಗ್ರಾಮದ ಜನ ಭಾಳಷ್ಟು ಸಂತೋಷಗೊಂಡಿದ್ದಾರೆ. ಈ ಒಂದು ಜಾನಪದ ಕಲೆ ಈ ಗ್ರಾಮದಲ್ಲಿ ಹಾಗೇ ಉಳಿಯಲಿ ಎಂದು ಎಲ್ಲರೂ ಹಾರೈಸಿದ್ದಾರೆ. ಜಾನಪದ ಜಾನರ ವೇದಿಕೆ, ಸಾಂಸ್ಕೃತಿಕ ಕಲಾ ವೇದಿಕೆ ಹರಪನಹಳ್ಳಿ ಜಿಲ್ಲಾ ಘಟಕ ಬೆಳಗಾವಿ ಅಧ್ಯಕ್ಷಳಾಗಿ ನಾನು ಗೀತಾ ಸುಭಾಷ್ ಬಸ್ತವಾಡ್ ಈ ಕಲಾವಿದರನ್ನು ಒಂದು ಏನಪ್ಪ ಅಂತಂದ್ರೆ ಈ ಕಲಾವಿದರನ್ನು ಪ್ರೋತ್ಸಾಹದಾಯಕವಾಗಿ ಪ್ರಮಾಣ ಪತ್ರಗಳನ್ನು ಹಾಗೂ ಮೊಮೆಂಟ್ಗಳನ್ನು ವಿತರಿಸುವಂಥ ಸೌಭಾಗ್ಯ ನಮಗೆ ಒದಗಿಸಿಕೊಟ್ರು. ಇಲ್ಲೇ ನದಾಫ್ ಅವರು KSRTC ಒಳಗೆ ಕೆಲಸ ಮಾಡ್ತಾರೆ. ಅವರು ಕೂಡ ಮೂಗಿನಲ್ಲಿ ಶಹನಾಯಿಯನ್ನು ವಾದಿಸ್ತಾರೆ. ಇನ್ನು ರೋಹಿತ್ ಮಗ್ದುಮ್ ಅಂತ ಹುಡುಗ ಇಲ್ಲೇ ತಬಲಾ ವಾದಕನಾಗಿ ಕಲೆಯನ್ನು ಪ್ರದರ್ಶಿಸ್ತಾನೆ. ಅದ್ಭುತವಾದಂಥ ಕಲೆಯನ್ನು ಪ್ರದರ್ಶನ ಮಾಡ್ತಾನೆ. ಅವು ಪಂಡಿತ್ ಪುಟ್ಟರಾಜ್ ಗವಾಯಿ ಆ ಒಂದು ಶಾಲೆಯಲ್ಲಿ ಕಲಿತು ಪ್ರಣೀತ ಅಂದರೆ ಪ್ರಗತಿಯನ್ನು ಹೊಂದಿ ಆ ತಬಲಾ ವಾದನವನ್ನು ಮಾಡ್ತಾನೆ. ಅವನಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಿಳಿಸ್ತಾ ಈ ಕಲೆಯನ್ನು ಉಳಿಸಲು ಬೆಳೆಸಲು ನಮ್ಮ ಕಸಪ ಹುಕ್ಕೇರಿ ತಾಲೂಕಿನ ಅಧ್ಯಕ್ಷರಾದಂಥ ಅವಲಕ್ಕಿ ಸರ್ ಅವರು ಅವರಲ್ಲಿ ಹಿರಿಯರಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಮಕ್ಕಳಿಗೂ ಕೂಡ ಈ ಕಲೆಯನ್ನು ಮುಂದುವರಿಸಿ ಕಲಿಸಿ ಬೆಳೆಸಿ ಅನ್ನುವಂಥ ಒಂದು ಮುಂದಾಲೋಚನೆಯೊಂದಿಗೆ ಅವರಿಗೆ ಮಾರ್ಗದರ್ಶನವನ್ನು ಕೂಡ ತಮ್ಮ ಭಾಷಣದಲ್ಲಿ ಮಾಡಿದರು. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದೇ ರೀತಿ ನಂಜುಂಡಪ್ಪ ಸರ್ ಅವರು ಕೂಡ ಕಲೆಯನ್ನು ಉಳಿಸಿ ಬೆಳೆಸೋದ್ರಲ್ಲಿ ಎತ್ತಿದ ಕೈ. ತಮ್ಮ ಕೈಲಾದಷ್ಟು ಸಹಾಯವನ್ನು ಯಾರು ಕೇಳಲು ಬಂದಂಥವರಿಗೆ ಯಾವತ್ತೂ ಅವರು ನಿರಾಕರಿಸಿದ್ದಿಲ್ಲ. ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಶಾಲು ಮಾಲೆಗಳನ್ನು ಅರ್ಪಿಸಿ ತಮ್ಮ ಸೇವೆಯನ್ನು ಗೈದಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಸುಭಾಷ್ ಬಾಬು ಬಸ್ತವಾಡ್ ಶಿಕ್ಷಕರು ಈ ಕಲೆಯನ್ನು ಬೆಳೆಸಲಿಕ್ಕೆ ಅವರು ಕೂಡ ಯಾವತ್ತೂ ಬೆನ್ನೆಲುಬಾಗಿ ಶಿಕ್ಷಕಿಯಾದಂಥ ಗೀತಾ ಸುಭಾಷ್ ಬಸ್ತವಾಡ್ ಇಬ್ಬರು ದಂಪತಿಗಳು ಅವರಿಗೆ ಬೆನ್ನೆಲುಬಾಗಿ ನಿಂತು ಈ ಕಾರ್ಯವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ಬೆಳವಿ ಗ್ರಾಮದ ಎಲ್ಲ ಕಲಾವಿದರಿಗೆ ನಮ್ಮ ಕಲಾ ವೇದಿಕೆಯಿಂದ ಭಾವೈಕ್ಯತೆಯಲ್ಲಿ ಮೆರೆದಂಥ ಈ ಗ್ರಾಮಕ್ಕೆ ಧನ್ಯವಾದವನ್ನು ಅರ್ಪಿಸ್ತೀವಿ. ಧನ್ಯವಾದಗಳು. ಇನ್ನೊಂದು ಇಲ್ಲಿ ಇನ್ನೊಂದ್ಸಲ ಕೆಳಗಡೆ ಒಂದು ಮ್ಯಾಗಡೆ